ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನಿವತ್ತು ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ತೊಗೊಂಡು ಅದನ್ನ ಪಲ್ಯ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ಕುಂಬಳಕಾಯಿನ ಸಿಪ್ಪೆ ಹರ್ಕೊಂಡು ಅದ್ರ ಒಳಗಡೆ ಇರೋ ಬೀಜ ಎಲ್ಲ ತೆಗೆದು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ ಏನು ಬೇಕು ಅಂತ ನಾನು ತೋರಿಸ್ತೀನಿ. ಮೊದಲಿಗೆ ಒಂದೆರಡು ದೊಡ್ಡದಾಗಿರೋಂಥ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಸೊ ಹುಳಿ ಕೂಡ ಹಾಕ್ಕೊಳ್ತೀನಿ, ಹಾಗಾಗಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಇವಾಗ ಖಾರಕ್ಕೆ ಸ್ವಲ್ಪ ಕೊಬ್ಬರಿ, ಹಾಗೆ ಬೆಳ್ಳುಳ್ಳಿ ಮತ್ತು ಪೀನಟ್ ಅಂದರೆ ಶೇಂಗಾ ಹಾಕ್ಕೊಂಡು ಅದನ್ನ ರುಬ್ಕೊಳ್ತಿದ್ದೀನಿ. ಸೊ ಇದಕ್ಕೆ ಎಳ್ಳು ಪುಡಿ, ಹಾಗೆ ಖಾರದ ಪುಡಿ, ಹಾಗೆ ಮಸಾಲ ಪೌಡ್ರ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಕುಕ್ಕರ್ಗೆ ಈರುಳ್ಳಿ ಹಾಗೂ ಟೊಮೆಟೊ ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನಂತರ ಅದಕ್ಕೆ ಕರಿಬೇವು ಹಾಕ್ಕೊಳ್ತಿದ್ದೀನಿ. ಕೆಲವೊಬ್ಬರು ಸಾಸಿವೆ ಎಲ್ಲ ಹಾಕ್ಕೊಳ್ತಾರೆ. ಈ ಪಲ್ಯ ಅಥವಾ ಪಲ್ಯಗಳಿಗೆ ಹಿಂಗೆ ಸಾಸಿವೆ ಒಗ್ಗರಣೆ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಾನು ಸಾಸಿವೆ ಎಲ್ಲ ಹಾಕೋದಿಲ್ಲ, ಯಾವ ಪಲ್ಯಕ್ಕೂ ಹಾಕೋದಿಲ್ಲ ನಾನು. ಸೊ ನೋಡಿ, ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಸೊ ಇದು ಒಂದು 50% ಬಂದರೆ ಸಾಕು, ಯಾಕಂದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಅದು ವಿಷಲ್ ಆದಮೇಲೆ ನೀಟಾಗಿ ಬೆಂದಿರುತ್ತೆ. ಸೊ ಇವಾಗ ಅದಕ್ಕೆ ಮಸಾಲ ಪೌಡರ್, ಹಾಗೆ ಎಳ್ಳು ಪುಡಿ, ಹಾಗೆ ಅಚ್ಕಾರದ ಪುಡಿ ಹಾಕ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನ ಕುದಿಸಿಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ. ಸೊ ಹಾಗಾಗಿ ಗಟ್ಟಿದೆ. ಹಾಗೆ ಅದಕ್ಕೆ ಬೆಲ್ಲ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಕುಂಬಳಕಾಯಿ ಕೂಡ ಸ್ವಲ್ಪ ಸ್ವೀಟ್ ಇರುತ್ತೆ. ಸೊ ಅದಕ್ಕೆ ರುಬ್ಬಿರುವಂತಹ ಅಂದರೆ ಬೆಳ್ಳುಳ್ಳಿ, ಶೇಂಗಾ, ಹಾಗೆ ಕೊಬ್ಬರಿ ರುಬ್ಕೊಂಡಿದ್ದಲ್ವ, ಆ ಖಾರ ಹಾಕ್ಕೊಂಡ್ಬಿಟ್ಟು ಸೊ ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಕುಂಬಳಕಾಯಿನ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ಅಗತ್ಯಕ್ಕೆ ತಕ್ಕಂತೆ ನೀರು ಅದೆಷ್ಟು ಬೇಯಬೇಕು ನೋಡಿ. ಇವಾಗ ರುಚಿಗೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಸೊ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೋಡಿ ಎಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂತ. ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಇದು ಬೆಂದ ಮೇಲೆ ಕೂಡ ತುಂಬ ಗಟ್ಟಿಯಾಗಿರುತ್ತೆ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಬೇಯಿಸ್ಕೊಳ್ಬೇಕು. ನಿಮಗೆ ಗ್ರೇವಿ ಯಾವ ರೀತಿ ಬೇಕು ಆ ರೀತಿಯಲ್ಲಿ ನೋಡಿ. ಈ ಥರ ಫೈನಲಿ ಈ ಥರ ರೆಡಿಯಾಗಿದೆ ಪಲ್ಯ. ನೆಕ್ಸ್ಟ್ ಟೈಮ್ ಇವಾಗ ಇದ್ರ ಮುಂದೆ ಪೀನಟ್ ಸಾಂಬಾರು ಕೂಡ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ಕೊಬ್ಬರಿ, ಹಾಗೆ ಶೇಂಗಾ, ಕರಿಬೇವು ತೊಗೊಂಡಿದ್ದೀನಿ. ಅದಕ್ಕೆ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, ಹುಣಸೆ ಹುಳಿ, ಹಾಗೆ ಕೊತ್ತಂಬರಿ ಬೀಜ, ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಈ ಶೇಂಗಾ ಸಾಂಬಾರು ಮಾಡ್ಲಿಕ್ಕೆ ತುಂಬ ಈಸಿ, 1 ನಿಮಿಷದಲ್ಲಿ ಕೂಡ ಮಾಡ್ಬೋದು. ಹಾಗಾಗಿ ನಾನು 2 ವೀಡಿಯೋ ಕಂಬೈನ್ ಮಾಡಿದ್ದೀನಿ. ಸೊ ಜೀರಿಗೆ, ಎಳ್ಳು ಪುಡಿ, ಹಾಗೆ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಕೊಬ್ಬರಿ, ಶೇಂಗಾ, ಹಾಗೆ ಕರಿಬೇವು, 1-2 ಸ್ಪೂನು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಹಾಗೆ ಒಂದು 1/2 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಅದಕ್ಕೆ ಎಳ್ಳು ಪುಡಿ ಹಾಕ್ಕೊಳ್ತಿದ್ದೀನಿ. ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನು ನಾನು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ಕೊಬ್ಬರಿ ತೊಗೊಂಡೆ, ಅಂದರೆ ಅದು ಗ್ರೇವಿ ಸ್ವಲ್ಪ ಗಟ್ಟಿಯಾಗಿರಲಿ ಅಂತ. ಸೊ ಇವಾಗ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಮಾಡ್ಕೊಂಬಿಟ್ಟು ಸೊ ಈ ಮಾಡ್ಕೊಂಡಿರುವಂತಹ ಮಿಕ್ಸಿಗೆ ಎಲ್ಲ ಹಾಕ್ಕೊಳ್ಬೇಕು. ಅದಕ್ಕೆ ಬೆಲ್ಲ ಮತ್ತು ಹುಳಿ ಹಾಕಿಬಿಟ್ಟೆ. ಹಾಗೆ ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಬಿಟ್ರೆ ಮುಗೀತು. ಕಂಪ್ಲೀಟ್ಲಿ ಸಾಂಬಾರು ರೆಡಿ. ಇನ್ನೇನು ಬಿಸಿ ಮಾಡೋ ಅಗತ್ಯ ಇಲ್ಲ, ಯಾವುದೇ ರೀತಿ ಆಗುತ್ತಿಲ್ಲ. ಸಖತ್ತಾಗುತ್ತೆ. ಇದಕ್ಕೆ ಮೇಲೆ ಊಟ ಮಾಡುವಾಗ ಈರುಳ್ಳಿ ಹೆಚ್ಚು ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ದಯವಿಟ್ಟು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.